ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಹೊಸ ಬೈಕ್ ಅನ್ನ ಖರೀದಿ ಮಾಡಿದ್ದಕ್ಕೆ ಅದೇ ಖುಷಿಯಲ್ಲಿ ಜಾಲಿ ರೈಡ್ ಹೋಗಿ ಇಬ್ಬರು ವಿದ್ಯಾರ್ಥಿಗಳು ಬಲಿಯಾಗಿದ್ದಾರೆ. ನಿಂತಿದ್ದ ಟ್ರ್ಯಾಕ್ಟರ್ಗೆ ಹಿಂಬದಿಯಿಂದ ಬೈಕ್ ಡಿಕ್ಕಿ ಹೊಡೆದಿದೆ. ಈ ಅಪಘಾತದಲ್ಲಿ ಇಬ್ಬರು ವಿದ್ಯಾರ್ಥಿಗಳು ದುರ್ಮರಣವನ್ನಪ್ಪಿದ್ದಾರೆ. 22 ವರ್ಷದ ಚಂದನ್ ಹಾಗೂ 22 ವರ್ಷದ ಮಹೇಶ್ ಮೃತ ದುರ್ದೈವಿಗಳು. ವಿದ್ಯಾರ್ಥಿಗಳು ನೆಲಮಂಗಲದ ಗೊಡೆಮಾರನಹಳ್ಳ ಬಳಿ ಈ ಘಟನೆ ನಡೆದಿದೆ. ಹೊಸ ಬೈಕ್ ಅನ್ನ ತೆಗೆದುಕೊಂಡಿದ್ರು. ಹೊಸ ಬೈಕ್ ತೆಗೆದುಕೊಂಡಿದ್ದೀವಲ್ಲ ಅನ್ನುವಂತಹ ಖುಷಿಯಲ್ಲಿ ರಾತ್ರಿ ಹೊತ್ತು ಜಾಲಿ ರೈಡ್ಗೆ ತೆರಳಿದ್ರು. ಈ ಸಂದರ್ಭದಲ್ಲಿ ಈ ಅಪಘಾತ ಸಂಭವಿಸಿದೆ. ಹೆಲ್ಮೆಟ್ ಕೈಯಲ್ಲಿದ್ರೂ ಕೂಡ ತಲೆಗೆ ಧರಿಸದೆ ನಿರ್ಲಕ್ಷ್ಯ ವಹಿಸಿರೋದೇ ಈ ಅಪಘಾತಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಇತ್ತೀಚೆಗಂತೂ ರಾತ್ರಿ ಹೊತ್ತು ಲಾಂಗ್ ಡ್ರೈವ್ ಹೋಗುವಂತವರು ಅಥವಾ ಜಾಲಿ ರೈಡ್ ಹೋಗುವಂತವರು ವಾಹನ ಚಲಾಯಿಸುವಂತಹ ಸಂದರ್ಭದಲ್ಲಿ ನಿರ್ಲಕ್ಷ್ಯ ವಹಿಸಿ ಅಪಘಾತಕ್ಕೀಡಾಗಿ ಸಾವನ್ನಪ್ಪಿರುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಪೊಲೀಸರು ರಾತ್ರಿ ಹೊತ್ತು ಸ್ಪೆಷಲ್ ಡ್ರೈವ್ ಅನ್ನ ಮಾಡೋದಕ್ಕೆ ನಿರ್ಧಾರವನ್ನ ಕೂಡ ತೆಗೆದುಕೊಂಡಿದ್ರು. ಇದೀಗ ಮತ್ತೊಂದು ಅಪಘಾತ ಸಂಭವಿಸಿದೆ. ಹೊಸ ಬೈಕ್ ಅನ್ನ ಖರೀದಿ ಮಾಡಿದಂತಹ ಖುಷಿಯಲ್ಲಿ ಜಾಲಿ ರೈಡ್ಗೆ ಅಂತ ಹೊರಟಿದ್ರು. ಹೆಲ್ಮೆಟ್ ಅನ್ನ ಧರಿಸದೆ ಕೈಯಲ್ಲಿ ಇಟ್ಕೊಂಡು ಹೋಗ್ತಾ ಇದ್ರು. ಈ ಸಂದರ್ಭದಲ್ಲಿ ಟ್ರ್ಯಾಕ್ಟರ್ಗೆ ಹಿಂಬದಿಯಿಂದ ಬೈಕ್ ಡಿಕ್ಕಿ ಹೊಡೆದಿದೆ. ಈ ಅಪಘಾತದಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ನೆಲಮಂಗಲದ ಗುಡೆಮಾರನಹಳ್ಳಿ ಬಳಿ ಈ ದುರ್ಘಟನೆ ಸಂಭವಿಸಿದೆ. 22 ವರ್ಷದ ಚಂದನ್ ಹಾಗೂ 22 ವರ್ಷದ ಮಹೇಶ್ ಈ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ. ಇವಾಗ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಈ ಲಾಂಗ್ ಡ್ರೈವ್ ಹೋಗುವಂಥದ್ದು ಅಥವಾ ನೈಟ್ ಟೈಮ್ ಜಾಲಿ ರೈಡ್ ಹೋಗುವಂಥದ್ದು ಈ ಸಂದರ್ಭದಲ್ಲಿ ಬಹಳಷ್ಟು ಅಪಘಾತಗಳಾಗ್ತಾ ಇದೆ. ಆದ್ರೂ ಕೂಡ ಜನ ಎಚ್ಚೆತ್ಕೊಳ್ತಿಲ್ಲ. ಹೆಲ್ಮೆಟ್ ಧರಿಸದೆ ಕೈಯಲ್ಲಿ ಹಿಡ್ಕೊಂಡು ಹೋಗಿ ಅಪಘಾತಕ್ಕೀಡಾಗಿದ್ದಾರೆ. ಯಾವಾಗ ಆಗಿರೋದು ಈ ಅಪಘಾತ? ಪ್ರತೀಕ್ಷಾ, ನಿನ್ನೆ ತಡರಾತ್ರಿ ಬೆಂಗಳೂರಿನ ಹೊರವಲಯದಲ್ಲಿ ಬರುವಂತಹ ನೆಲಮಂಗಲದ ಗುಡೆಮಾರನಹಳ್ಳಿ ಬಳಿ ನಡೆದಿರುವಂತಹ ಘಟನೆಯಲ್ಲಿ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನ ನಿವಾಸಿಗಳಾದಂತಹ 22 ವರ್ಷದ ಚಂದನ್ ಹಾಗೂ 22 ವರ್ಷದ ವಿದ್ಯಾರ್ಥಿಗಳು ಮೃತಪಟ್ಟಿರುವಂತದ್ದು. ಮೃತಪಟ್ಟಂತ ಇಬ್ಬರು ವಿದ್ಯಾರ್ಥಿಗಳು ಕೂಡ ಬೆಂಗಳೂರಿನ ಖಾಸಗಿ ಕಾಲೇಜಿನಲ್ಲಿ ಫೈನಲ್ ಇಯರ್ ಪದವಿಯನ್ನ ವ್ಯಾಸಂಗವನ್ನ ಮಾಡ್ತಿದ್ರು ಮಾಹಿತಿ ಸಿಕ್ಕಿರುವಂತದ್ದು. ಇತ್ತೀಚೆಗೆ ಮೃತಪಟ್ಟಂತ ಯುವಕರ ಪೈಕಿ ಓರ್ವ ಯುವಕನಿಗೆ ಪೋಷಕರು ಹೊಸದಾಗಿ ಬೈಕ್ ಅನ್ನ ಕೊಡಿಸಿರ್ತಾರೆ. ಪೋಷಕರು ಹೊಸ ಬೈಕ್ ಅನ್ನ ಕೊಡಿಸಿದಂತ ಖುಷಿಯಲ್ಲಿ ತಮ್ಮ ಸ್ನೇಹಿತರ ಜೊತೆಯಲ್ಲಿ ಲಾಂಗ್ ಡ್ರೈವ್ಗೆ ಹೋದಂತ ಯುವಕರು ಹಿಂಬದಿಯಿಂದ ಹೋಗಿ ಟ್ರ್ಯಾಕ್ಟರ್ಗೆ ಡಿಕ್ಕಿ ಆದಂತ ಪರಿಣಾಮ ಘಟನಾ ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ವರದಿಯಾಗಿರುವಂತದ್ದು. ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ ನಿನ್ನೆ ತಡರಾತ್ರಿ ನೆಲಮಂಗಲ ಸಂಚಾರಿ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. 15 ದಿನಗಳಲ್ಲಿ ಇದೇ ರೀತಿಯಾಗಿ ಜಾಲಿ ರೈಡ್ ಹೋದಂತ ವಿದ್ಯಾರ್ಥಿಗಳು ಸಾವನ್ನಪ್ಪಿರುವಂತಹ ಪ್ರಕರಣ ಹೆಚ್ಚಾಗ್ತಿರುವಂತದ್ದು. ಇದೇ ನೆಲಮಂಗಲ ವ್ಯಾಪ್ತಿನಲ್ಲಿ ಕಳೆದ 15 ದಿನಗಳಲ್ಲಿ ಒಟ್ಟಾರೆಯಾಗಿ 7 ಜನ ವಿದ್ಯಾರ್ಥಿಗಳು ಸಾವನ್ನಪ್ಪಿರುವಂತದ್ದು. ಕಳೆದ ವಾರ ಕಾರ್ನಲ್ಲಿ ಜಾಲಿ ರೈಡ್ ಬಂದಂತ ಸುಮಾರು 5 ಜನ ವಿದ್ಯಾರ್ಥಿಗಳು ಇದೇ ರೀತಿಯಾಗಿ ತಡರಾತ್ರಿ ಡಿವೈಡರ್ಗೆ ಡಿಕ್ಕಿಯನ್ನ ಹೊಡೆದು ಅವರು ಕೂಡ ಘಟನೆಯಲ್ಲಿ ಸಾವನ್ನಪ್ಪುವಂತ ಕೆಲಸ ಆಗಿತ್ತು. ಜೊತೆಗೆ ನಿನ್ನೆ ಕೂಡ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ನಿವಾಸಿಗಳಾಗಿದ್ದಂತ ಚಂದನ್ ಹಾಗೂ ಮಹೇಶ್ ಬೈಕ್ ನಲ್ಲಿ ಬೆಂಗಳೂರಿನಿಂದ ಕುಣಗಲ್ಗೆ ಹೋಗುವಂತಹ ಸಂದರ್ಭದಲ್ಲಿ ನೆಲಮಂಗಲದ ಗುಡೆಮಾರನಹಳ್ಳಿ ಬಳಿ ನಿಂತಿದ್ದಂತ ಟ್ರ್ಯಾಕ್ಟರ್ಗೆ ಹಿಂಬದಿಯಿಂದ ಹೋಗಿ ಡಿಕ್ಕಿಯನ್ನ ಹೊಡೆದಿರುವಂತದ್ದು. ಪರಿಣಾಮ ಇಬ್ಬರು ಕೂಡ ಆ ಸ್ಥಳದಲ್ಲೇ ಸಾವನ್ನಪ್ಪಿರುವಂತದ್ದು. ವಿದ್ಯಾರ್ಥಿಗಳು ಹೆಲ್ಮೆಟ್ ಅನ್ನ ಇದ್ರೂ ಕೂಡ ತಲೆಗೇನೆ ಧರಿಸಿಕೊಳ್ಳದೆ ಅದನ್ನ ಕೈನಲ್ಲಿ ಇಟ್ಕೊಂಡು ಡ್ರೈವ್ ಮಾಡ್ತಿದ್ದಂತ ಪರಿಣಾಮವಾಗಿ ಈ ರೀತಿಯಾದಂತ ಘಟನೆ ಆಗಿದೆ. ಒಂದು ವೇಳೆ ವಿದ್ಯಾರ್ಥಿಗಳು ಹೆಲ್ಮೆಟ್ ಅನ್ನ ಧರಿಸಿದ್ರೆ ಅವರು ಬದುಕುವಂತ ಸಾಧ್ಯತೆಗಳು ಹೆಚ್ಚಾಗಿತ್ತು ಅನ್ನೋ ಮಾತನ್ನ ಸದ್ಯ ಪೊಲೀಸ್ ಅಧಿಕಾರಿಗಳು ಹೇಳ್ತಿರುವಂತದ್ದು. ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ ಪುತ್ತೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂತದ್ದು. ಜೊತೆಗೆ ಮೃತಪಟ್ಟಂತ ವಿದ್ಯಾರ್ಥಿಗಳ ಮೃತದೇಹದ ಮರಣೋತ್ತರ ಪರೀಕ್ಷೆಗಾಗಿ ಮೃತದೇಹಗಳನ್ನ ನೆಲಮಂಗಲದ ಸರ್ಕಾರಿ ಆಸ್ಪತ್ರೆಗೆ ರವಾನೆಯನ್ನ ಮಾಡಿರುವಂತದ್ದು. ಪ್ರತೀಕ್ಷಾ, ಥ್ಯಾಂಕ್ ಯು ಶಿವಕುಮಾರ್ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.